ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ನಂದ ಗೋಕುಲ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೂರ್ಯಕಾಂತ್ ಚಂದ್ರಕಾಂತ್ ಇಬ್ಬರು ಕೂಡ ಪ್ಲಾನ್ ಮಾಡಿಕೊಂಡು ಸುಕನ್ಯಗೆ ತಲೆಗೆ ಏನೇನೋ ಹೇಳಿ ಊರಿದುಂಬಿಸಿ ಮದುವೆ ಮನೆಗೆ ಬಂದಿರ್ತಾರೆ. ಏನೇನು ಮದುವೆ ನಿಂತೋಗುತ್ತಲ್ಲ ಅಂತ. ಆಗ ಎಲ್ಲಣ್ಣ ಕಾಣಿಸ್ತಾನೆ ಇಲ್ಲ ಅಂತ ಚಂದ್ರ ಮಾತಾಡ್ತಿರ್ತಾನೆ. ಸೂರ್ಯ ಅಂತ ಹೇಳ್ತಾರೆ, ಅಯ್ಯೋ ನಿಂಗೆ ಎಲ್ಲಾದ್ರಲ್ಲೂ ಅವಸರ ಕಣೋ ಚಂದ್ರ, ಸುಮ್ಮನೆ ಇರೋ, 5 ನಿಮಿಷ ಮಾಧವ ಬಂದೇ ಬರ್ತಾನೆ ಆಯ್ತಾ. ಅವನು ಆ ಹುಡುಗಿನ ಉಳ್ಸೋಕ್ಕೋಸ್ಕರ ಒಂದ್ಸರಿ ಬಂದೇ ಬರ್ತಾನೆ, ನಾವು ಮಾಡಿರೋ ಪ್ಲಾನ್ ಸಕ್ಸಸ್ ಆಗೇ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಅಯ್ಯೋ ಅಣ್ಣ ಬಂದೇ ಬಿಟ್ಟ ನೋಡು ಅಲ್ಲಿ ಮಾಧವ, ಮತ್ತೆ ಹೇಳ್ತೀಯಾ ಈ ಮದುವೆ ನಿಲ್ಲೋದಂತೂ ಗ್ಯಾರಂಟಿ ಆಯ್ತಾ. ಬರಲಿ ನಾವು ತೂಡಿದ ಗುಂಡಿಗೆ ಬೀಳಲೇಬೇಕು ಈ ಮಾಧವ. ಆ ನಂದನ್ ಮರ್ಯಾದೆ ಹೋಗ್ಲೇಬೇಕು. ಏನು ಮನೆ ಮುಂದೆ ಬ್ಯಾಂಡ್ ಸೆಟ್ ಹಾಕೊಂಡು ಬಾರಿಸಿದ್ದು ನಮ್ಮ ಮೇಲಿನ ಮೇಕೆಗೆ. ನೋಡು ಈ ಮದುವೆ ಹೇಗಾಗುತ್ತೆ ನಿಂತಾಗುತ್ತೆ ಅಂತ. ಮದುವೆ ಹುಡುಗನೆ ಮದುವೆ ಮನೆಯಿಂದ ಓಡೋಗ್ತಿದ್ದಾನೆ. ಹೋಗು ಮಾಧವ ಹೋಗು, ನಮಗೂ ಕೂಡ ಇದೇ ಬೇಕಾಗಿದ್ದು, ನಿಮ್ಮ ಅಪ್ಪನ ಮರ್ಯಾದೆ ಕಳಿಯೋಕ್ಕೆ ನಾವು ಕಾಯ್ತಾ ಇದ್ದೀವಿ ಅಂತ ಹೇಳ್ತಾನೆ. ಅಣ್ಣ ನಾವೀಗ ಹೋಗೋ ಚೌಟ್ರಿ ಒಳಗೆ ಹೋಗೋ ಟೈಮ್ ಬಂದಿದೆ, ಬಾಣ ಹೋಗೋಣ ಅಂತ ಹೇಳಿಬಿಟ್ಟು ಚಂದ್ರ ಬರ್ತಾನೆ. ಆಗ ಅಲ್ಲಿ ಎಲ್ಲರೂ ನಂದ ಮತ್ತು ಗಿರಿಜಾ ಎಲ್ಲರೂ ಕೂಡ ಬಂದವರೆಲ್ಲರೂ ಕೂಡ ಮಾತಾಡಿಸ್ತಾ ಇರ್ತಾರೆ. ಸೂರ್ಯಕಾಂತ್ ಚಂದ್ರಕಾಂತ್ ಇಬ್ಬರು ಕೂಡ ಫುಲ್ಲು ಗತ್ತಿಂದ ಬರ್ತಾ ಇರ್ತಾನೆ. ಅವ್ರು ಬರೋದನ್ನ ಯಾರು ಕೂಡ ನೋಡಿರಲ್ಲ. ಆಗ ಗಿರಿಜಾ ಮತ್ತು ನಂದ ಇಬ್ಬರು ಕೂಡ ನೋಡ್ತಾರೆ. ಆಗ ಫುಲ್ಲು ಖುಷಿಯಾಗುತ್ತೆ ಗಿರ್ಜೆಗೆ, ನಮ್ಮ ಅಣ್ಣ ಬಂದರು ಅಂತ. ಆದರೆ ಅವ್ರ ಮಕ್ಳಿಗೆ ಮಾತ್ರ ಇವ್ರು ಯಾಕೋ ಬಂದಿದ್ದಾರೆ, ಏನಕ್ಕೆ ಬಂದಿದ್ದಾರೆ, ಪಿತೂರಿ ಮಾಡೋಕ್ಕೆ ಬಂದಿದ್ದಾರೆ ಅಂತ ಎಲ್ರಿಗೂ ಸ್ವಲ್ಪ ಡೌಟ್ ಆಗಿರುತ್ತೆ. ಅದರಲ್ಲೂ ತವ್ರ ಮನೆ ಅಂದರೆ ಹೆಣ್ಮಕ್ಳಿಗೆ ಎಲ್ರಿಗೂ ಕೂಡ ಖುಷಿ ಅಲ್ವಾ. ಹಾಗೆ ಅಮೂಲ್ಯ ಮತ್ತು ಗಿರಿಜಾ ಇಬ್ರಿಗೂ ಕೂಡ ಅವಳುಗಳು ತಂದೆ ಬಂದಿದ್ದಾರೆ ಅಂತ ಖುಷಿ, ಆಗ ಅಣ್ಣ ಬಂದಿದ್ದಾರೆ ಅಂತ ಖುಷಿ. ಆಗ ನಂದನ ಹತ್ರ ಹೋಗ್ಬಿಟ್ಟು ಗಿರಿಜಾ, ರೀ ಅಣ್ಣಂದಿರು ಬಂದಿದ್ದಾರೆ, ಹೋಗಿ ಮಾತಾಡ್ಸ್ಲ ರೀ ಅಂತ ಹೇಳ್ತಾರೆ. ಸರಿ ಆಯಿತು ಹೋಗು ಅಂತ ಹೇಳ್ತಾರೆ. ಅಣ್ಣ ಇವಾಗ ಬಂದ್ರಾ, ಚೆನ್ನಾಗಿದ್ದೀರಾ, ಹೇಗಿದ್ದೀರಾ? ಅಯ್ಯೋ ನೀವು ನನ್ನ ಮಕ್ಕಳು ಮದುವೆಗೆ ಬಂದಿದ್ದೀರಾ, ನಂಗೆ ಅದನ್ನು ನಂಬಕ್ಕೆ ಆಗ್ತಿಲ್ಲ ಅಣ್ಣ, ನಂಗೆ ತುಂಬ ಖುಷಿ ಆಗ್ತಿದೆ. ಎಲ್ಲಿ ಅಮ್ಮ ಅದಕ್ಕೆ ಯಾರೂ ಬರಲಿಲ್ವಾ ಅಂತ ಹೇಳ್ಬಿಟ್ಟು, ಬನ್ನಿ ಕೂತ್ಕೊಳ್ಳಿ, ಇವರು ನಮ್ಮ ಅಣ್ಣ, ಇವ್ರು ನಮ್ಮ ದೊಡ್ಡಣ್ಣ, ಇವ್ರು ನಮ್ಮ ಚಿಕ್ಕಣ್ಣ ಅಂತ ಎಲ್ರಿಗೂ ಕೂಡ ಪಾಪ ಗಿರಿಜಾ ಪರಿಚಯ ಮಾಡಿಸ್ತಿರ್ತಾಳೆ. ನಮ್ಮ ಅಣ್ಣ ನಮ್ಮ ಬಂದಿರೋ ನನಗೆ ತುಂಬ ಖುಷಿ ಆಗ್ತಿದೆ, ಇನ್ನೊಂದು ಸ್ವಲ್ಪ ಹೊತ್ತೇ ಮದುವೆ ತಯಾರಿ ಆಗುತ್ತೆ ಅಣ್ಣ ಅಂತ ಹೇಳ್ತಾರೆ. ಆಗ ಕೇಶವ ಹೇಳ್ತಿರ್ತಾನೆ, ಇವರು ಸುಮ್ಮನೆ ಬಂದಿಲ್ಲ ಕಣೋ ವಲ್ಲಭ, ಏನೋ ಪಿತೂರಿ ಮಾಡೋಕ್ಕೆ ಅಂತಲೇ ಬಂದಿದ್ದಾರೆ, ಇವರು ಕರೀದಲ್ಲೇ ಇದ್ರೂ ಕೂಡ ಮದುವೆಗೆ ಬಂದಿದ್ದಾರೆ ಅಂದರೆ ಏನೋ ಇರಬೇಕು ಅಂತ ಮಾತಾಡ್ತಿರ್ತಾರೆ. ಸುಂದರ ಏನಿಲ್ಲ ಕಣ್ ಸುಮ್ಮನಿರೋ ಅಂತ ಹೇಳ್ತಾರೆ. ಮೀನಾ ಹೋಗು ಜ್ಯೂಸ್ ತಗೊಬರ್ಗು ಅಂತ ಹೇಳ್ತಾರೆ. ಆಗ ಅಮೂಲ್ಯ, ಅಕ್ಕ ನಾನೇ ಕೊಡ್ತೀನಿ ಅಪ್ಪಂಗೆ ಅಂತ ಹೇಳ್ತಾರೆ. ಅಪ್ಪ ಅಂತ ಹೇಳ್ಬಿಟ್ಟು ಜ್ಯೂಸ್ನ ತಗೊಬಂದು ಕೊಡ್ತಾಳೆ. ಆಗ ಸೂರ್ಯಕಾಂತ್ ಚಂದ್ರಕಾಂತ್ ಇಬ್ಬರು ಕೂಡ ಜ್ಯೂಸ್ನ ತಗೊಂಡು ಕುಡಿತಾಳೆ. ಆಗ ಅಮೂಲ್ಯಗೆ ತುಂಬ ಖುಷಿಯಾಗುತ್ತೆ, ಅಪ್ಪ ನಾನು ಕೊಟ್ಟಿರೋ ಜ್ಯೂಸ್ನ ತಗೊಂಡ್ರು ಅಂತೇಳಿ ಅಮೂಲ್ಯ ತುಂಬ ಖುಷಿ ಪಡ್ತಿರ್ತಾರೆ. ಆದರೆ ನಂದನ್ಗೆ ಸ್ವಲ್ಪ ಡೌಟು, ಇವ್ರು ಯಾಕೆ ಬಂದಿದ್ದಾರೆ ಅಂತ. ಕೇಶವ ಮಾಧವ ಇಬ್ಬರು ಕೂಡ ಎಲ್ಲರೂ ಕೂಡ ಮಾತಾಡ್ತಿರ್ತಾರೆ, ಇವರು ಸುಮ್ಮನೆ ಬಂದಿಲ್ಲ, ಏನೋ ಪ್ಲ್ಯಾನ್ ಮಾಡಿದ್ದಾರೆ, ಅದಕ್ಕೋಸ್ಕರ ಬಂದಿದ್ದಾರೆ ಅಣ್ಣ ಅಂತ ವಲ್ಲಭನು ಮಾತಾಡ್ತಿರ್ತಾರೆ. ಗಿರಿಜಾ ಅವ್ರ ಅಣ್ಣದಿರ ಹತ್ರಕ್ಕೆ ಪಾಪ ಮಾತಾಡೋಕೆ ಕೊಡ್ತಾರೆ. ಅಣ್ಣ ಒಂದು 5 ನಿಮಿಷ ಶಾಸ್ತ್ರಗಳೆಲ್ಲ ಶುರು ಆಗಿಬಿಡುತ್ತೆ ಅಂತ ಹೇಳ್ತಾರೆ. ನಡೆದಿರೋ ಮದುವೆಗೆ ಎಂಥ ಶಾಸ್ತ್ರಗಳು ಅಣ್ಣ, ಏನು ಅಂದರೆ ಇನ್ನೂ ಶಾಸ್ತ್ರನೇ ಶುರುವಾಗಿಲ್ವಲ್ಲ, ನಾವು ಹೇಗೆ ಆಶೀರ್ವಾದ ಮಾಡೋದು ಅಂತ ಅಂದಿದ್ದು ಅಂತ ಹೇಳ್ತಾರೆ. ಸರಿ ಆಯಿತು, ಒಂದು 5 ನಿಮಿಷ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ತಾರೆ. ಆದರೂ ಇವ್ರು ಏನೋ ಪಿತೂರಿ ಮಾಡಿದ್ದಾರೆ ಕಣೋ ವಲ್ಲಭ ಅಂತ ಕೇಶವ ಹೇಳ್ತಿರ್ತಾನೆ. ಸುಮ್ಮನೆ ಹೀಗೆಲ್ಲ ಮಾತಾಡಲ್ಲ ಅಂತ ಹೇಳ್ತಾರೆ. ಆಗ ಗಿರಿಜಾ ನಂದನ ಹತ್ರ ಹೋಗ್ಬಿಟ್ಟು, ನೋಡಿದ್ರ ರೀ ಅಣ್ಣಂದಿರು ನಮ್ಮನ್ನ ಮಾತಾಡಿಸ್ಬಿಟ್ರು ಅಂತ ತುಂಬ ಖುಷಿಯಿಂದ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಆ ಸುಕನ್ಯಾ ಕೋಪದಿಂದ ಮಾತಾಡ್ತಾ ಇರ್ತಾಳೆ. ಅರ್ಧ ಗಂಟೆ ಆಯಿತು, ಇನ್ನೂ ಬರ್ನೇ ಇಲ್ವಲ್ಲ ಈ ಮಾಧವ, ನಾನು ಸಾಯ್ತೀನಿ, ನಾನಂತೂ ಖಂಡಿತ ಬದುಕಿರಲ್ಲ ಅಂತ ಹೇಳ್ಬಿಟ್ಟು ಚಾಕುನ ತಗೊಂಡು ಕುಯ್ಕೊಳ್ಳೋಕ್ಕೆ ಅಂತ ಹೋಯ್ತಾಳೆ. ಅದೇ ಟೈಮ್ಗೆ ಕರೆಕ್ಟಾಗಿ ಮಾಧವ ಬರ್ತಾಳೆ. ಸುಕನ್ಯಾ ಏನಿದು, ಏನು ಮಾಡಕ್ಕೆ ಕೊಟ್ಟಿದ್ಯಾ, ಇನ್ನೇನು ಮಾಡಲಿ ಮಾಧವ, ನಂಗೆ ನಿನ್ನ ಪ್ರೀತಿ ಬಿಟ್ಟು ಇನ್ನೇನಿದೆ ಅಂತ ಹೇಳ್ತಾರೆ. ನಿಂಗೆ ತಲೆ ಕೆಟ್ಟಿದೆಯಾ ಸುಕನ್ಯಾ, ಅಲ್ಲಿ ನಮ್ಮ ತಂದೆ ಗೌರವ ಕಾಪಾಡಬೇಕು, ನನ್ನ ನಂಬಿರೋ ಅಂತಹ ಪ್ರಿಯಾಗೆ ನಾನು ಹೇಗೆ ಮೋಸ ಮಾಡಲಿ ಅಂತ ಹೇಳ್ತಾರೆ. ಇಲ್ಲ, ನೀನು ಈಗಲೂ ಕೂಡ ನಿಮ್ಮ ಅಪ್ಪ ಅನ್ನೋದರ ಬಿಟ್ಬಿಡು, ನಮ್ಮ ಪ್ರೀತಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡು ಮಾಧವ, ನಾನು ನೀನು ಇಬ್ಬರು ಚೆನ್ನಾಗಿರ್ಬೋದು, ಇಬ್ಬರು ಪ್ರೀತಿಸ್ತಾ ಇದ್ದೀವಿ, ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಿದ್ಯಾ ಸುಕನ್ಯಾ, ನೀನು ನಾ ಹೇಳಿಲ್ವಾ ನಾ ಅಂಥದ್ದು ಏನೂ ಇಲ್ಲ ನಿನ್ನ ಮೇಲೆ ಅಂತ. ಇಲ್ಲ, ಇವಾಗಲಾದರೂ ಹೇಳ್ತೀಯೋ ಇಲ್ವೋ, ನಿಜ ಹೇಳು, ಒಪ್ಕೋ, ನಿನ್ನನ್ನು ಇಷ್ಟಪಡ್ತಿದ್ಯೋ ಇಲ್ವೋ ಅಂತ ಹೇಳು ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಅದನ್ನಾರು ಹೇಳು, ಹೇಳಿದರೆ ನಾನು ಮುಂದೆ ಬದುಕೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾರೆ. ಹೌದು, ನಾನು ನಿನ್ನ ಇಷ್ಟಪಡ್ತಿದ್ದೀನಿ ಅಂತ ಮಾಧವ ಹೇಳ್ತಾನೆ. ಹೌದಾ, ಇಷ್ಟೊತ್ತರೆಗೂ ಬೇಕಾಯ್ತಾ ಮಾಧವ ನೀನು ಅದೇ ವಿಷಯ ಹೇಳಕ್ಕೆ? ಇನ್ನೊಂದು ಕಡೆ ಮಂಟಪದಲ್ಲಿ ಪುರೋಹಿತರು, ಬೇಗ ಕರ್ಕೊಬನ್ನಿ ಮಾಧವನ, ಶಾಸ್ತ್ರಗಳು ಶುರು ಮಾಡಬೇಕು ಅಂತ ಹೇಳ್ತಾರೆ. ಆಗ ನಂದ ಕರೆದ್ಬಿಟ್ಟು, ಹೋಗಿ ಅಣ್ಣನ ಕರ್ಕೊಬರೋಗಿ ಅಂತ ಹೇಳಿ ಕಳಿಸ್ತಾರೆ. ಅಣ್ಣ 5 ನಿಮಿಷ ನಾನು ಹೋಗ್ಬಿಟ್ಟು ಹಿಂಗೆ ಬರ್ತೀನಿ ಅಂತ ಹೇಳಿ ಪಾಪ ಗಿರಿಜಾ ತುಂಬ ಖುಷಿಯಿಂದ ಓಡಾಡ್ತಿರ್ತೇನೆ. ನಡೀಲಿ, ಹುಡುಗನೇ ಇಲ್ಲ ಅಂತಂದರೆ ಮದುವೆ ಹೇಗೆ ಮಾಡ್ತಾನೆ ನಂದ, ನಾನು ನೋಡ್ತೀನಿ, ಒಳ್ಳೆ ಮಜಾ ತಗೊಳ್ಳೋಣ ಬಿಡೋಣ ಅಂತ ಚಂದ್ರಕಾಂತ್ ಹಾಗೆ ಮಾತಾಡ್ತಾ ಇರ್ತಾನೆ. ಆದರೆ ಇನ್ನೊಂದು ಕಡೆ ಮದುವೆ ಗಂಡೇ ಇರಲ್ಲ, ಬಟ್ ಯಾರಿಗೂ ಗೊತ್ತಿರಲ್ಲ ಆ ವಿಷಯ.
ಕರ್ಕೊಂಬರಕ್ಕೆ ಅಂತ ಅಂದ್ಬಿಟ್ಟು ವಲ್ಲಭ ಕೇಶವ ಸುಂದರ ಎಲ್ಲರೂ ಬರ್ತಾರೆ. ಏನಿದು ಪೇಟ ಮಾತ್ರ ಇದೆ, ತಲೆ ಇಲ್ವಲ್ಲ, ಎಲ್ಲೋ ಇದ ನಮ್ಮ ಅಣ್ಣ ಅಂತ ಹುಡುಕ್ತಾ ಇರ್ತಾರೆ. ತಡಿಯೋ, ಇಲ್ಲೇ ಬಾತ್ರೂಮ್ಗೆ ಹೋಗಿರ್ತಾನೆ, ಕರ್ಕೊಂಬರ್ತೀನಿ ಅಂತ ಸುಂದರ ಹೋದಾಗ ವಾಪಸ್ ಬರ್ತಾನೆ. ಅಲ್ಲೂ ಇಲ್ಲ ಕಂಡ್ರು ಅಂತ ಫೋನು ಕೂಡ ಮಾಡ್ತಾನೆ. ಕೇಶವ ಫೋನ್ ಕೂಡ ರಿಸೀವ್ ಮಾಡಲ್ಲ. ಇಲ್ಲಿ ಏನೋ ಗಿಮಿಕ್ ನಡೆದಿದೆ, ಅವ್ರು ಬಂದಾಗಲೇ ನಾವು ತಿಳ್ಕೊಬೇಕಿತ್ತು, ಬನ್ನಿ ಹೋಗೋಣ ಹುಡ್ಕೋಣ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಆಗ ಅವ್ರ ಅಪ್ಪನ ಹತ್ರ ಬಂದು, ಅಪ್ಪ ಅಣ್ಣ ಎಲ್ಲೂ ಕಾಣಿಸ್ತಿಲ್ಲಪ್ಪ. ಏನು ಹೇಳ್ತಿದ್ದೀರಾ ಅಂತ ಹೇಳ್ತಾರೆ. ಎಲ್ಲೋ ವಾಶ್ರೂಮ್ಗೆ ಹೋಗಿರ್ಬೇಕು ನೋಡ್ರು. ಇಲ್ಲ ಅಪ್ಪ, ಎಲ್ಲೂ ಕಾಣಿಸ್ತಿಲ್ಲ, ಎಲ್ಲೂ ಇಲ್ಲ ಮಾಧವಣ್ಣ ಅಂತ ಹೇಳ್ತಾರೆ. ಗಿರ್ಜಾ ನೋಡಿಲ್ಲಿ ಮಾಧವ ಇಲ್ಲ ಅಂತ ಹೇಳ್ತಿದ್ದಾರೆ. ವಲ್ಲಭನು, ಅಪ್ಪ ನಿಜ ಅಪ್ಪ, ಎಲ್ಲೂ ಇಲ್ಲ ಅಂತ ಹೇಳ್ತಾರೆ. ಮೀನನು, ಮಾವ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ, ಇವರೆಲ್ಲ ಹೇಳ್ತಿರೋ ಸತ್ಯ, ಭಾವ ಎಲ್ಲೂ ಇಲ್ಲ ಅಂತ ಹೇಳ್ತಾರೆ. ಆಗ ಫುಲ್ಲು ಭಯ ಆಗಿ ಹುಡುಗಿ ಅಪ್ಪ ಅಮ್ಮ ಎಲ್ಲರೂ ಕೂಡ ಬರ್ತಾರೆ. ಆಗ ಸೂರ್ಯಕಾಂತ್ ಚಂದ್ರಕಾಂತ್ ಎದ್ದು, ನಂದ ಯಾಕೆ ಅರ್ಚ್ಕೋತಾ ಇದೆಯೋ, ನಿನ್ನ ಮಗ ಅವ್ಳು ಪ್ರೀತಿಸಿರೋಂಥ ಹುಡುಗಿ ಜೊತೆ ಓಡೋಗಾಯ್ತು ಕಣೋ. ಏನು ಬೊಗಳ್ತಾ ಇದ್ದಾರೆ ನೀವು, ನನ್ನ ತಾಳ್ಮೆನ ಪರೀಕ್ಷೆ ಮಾಡಿಬಿಡಿ, ನಿಮ್ಮ ಪಾಡಿಗೆ ನೀವು ಇದ್ದರೆ ಸರಿ ಹೋಯ್ತು. ಬಂದ್ವಾ ಅಕ್ಷತೆ ಆಶೀರ್ವಾದ ಮಾಡಿದ್ವಾ, ಊಟ ಮಾಡಿದ್ವಾ ಅಂತ ಮಾತ್ರ ನೀವು ಇಟ್ಕೊಳ್ಳಿ. ಹಲೋ, ಸ್ವಲ್ಪ ಕೂಗಾಡ್ಬೇಡ ನಂದ, ಸಮಾಧಾನವಾಗಿರೋ ಆಯ್ತಾ. ಅವನು ಪ್ರೀತಿಸ್ತಾ ಇರೋವಂತಹ ಹುಡುಗಿ ಜೊತೆ ಹೋಗಾಯ್ತು, ಆ ಹೋಗೋದು ನೋಡೇ ನಾವು ಒಳಗಡೆ ಬಂದಿದ್ದು ಅಂತ ಹೇಳ್ತಾರೆ. ಹಲೋ, ಸ್ವಲ್ಪ ಸಮಾಧಾನವಾಗಿರು ಅಂತ ನನಗೆ ಹೇಳ್ತಿರ್ತಾರೆ. ನಿಮ್ಗೆ ಎಷ್ಟೋ ಧೈರ್ಯ ಅಂತ ಹೇಳಿ ಕೇಶವ ವಲ್ಲಭ ಎಲ್ಲ ಕೂಡ ಅವನ ಮೇಲೆ ಅಟ್ಯಾಕ್ ಮಾಡಕ್ಕೆ ಬರ್ತಾರೆ. ನಮ್ಗೆ ಗೊತ್ತಿತ್ತು, ಕರೀದಲ್ಲೇ ಇದ್ರು ಕೂಡ ನೀವು ಮದುವೆಗೆ ಬಂದಮೇಲೆ ಏನೋ ಪಿತಿಯವರು ಮಾಡಕ್ಕೆ ಬಂದಿದ್ದೀರಾ ಅಂತ. ಎಲ್ರೋ ನಮ್ಮಣ್ಣ ಹೇಳ್ರೋ ಅಂತ ಹೇಳ್ತಾರೆ. ಹಲೋ, ಅವನು ಹೋಗಿದ್ದು ನೋಡೇ ನಾವು ಒಳಗಡೆ ಬಂದಿದ್ದು ಅಂತ ಸೂರ್ಯಕಾಂತ್ ಹೇಳ್ತಿರ್ತಾರೆ. ಅದೇ ಹೇಳ್ತಿರೋ, ನಿಮಗೆ ಈಗಲ್ಲ ಯಾವಾಗ್ಲಿಂದನೂ ನಮ್ಮ ಮೇಲೆ ಜಿದ್ ಇದ್ದೇ ಇದೆ, ಅದಕ್ಕೋಸ್ಕರ ಈ ಮದುವೆ ನಿಲ್ಸಕ್ಕೆ ಬಂದಿದ್ದೀರನೋ ಅಂತ ನಂದ ಬೈತಿರ್ತಾರೆ. ಹಾಂ ಅಂತ ನಗಾಡ್ತಿರ್ತಾರೆ. ಏನು ನಗಾಡ್ತಿದ್ಯಾ ಅಂತ ಕೇಳ್ತಾರೆ. ಅವನು ಮದುವೆ ಗಂಡು ಇಲ್ಲಿಂದ ಓಡಿದ ಮೇಲೇ ನಾವು ಒಳಗಡೆ ಬಂದು ಈ ವಿಷಯ ಎಲ್ರಿಗೂ ತಿಳ್ಸೋಕ್ಕೆ ಅಂತ ನಾವು ಬಂದಿದ್ದು ಅಂತ ಹೇಳ್ತಾರೆ. ನೀವು ಸುಳ್ಳು ಹೇಳ್ಬೇಡಿ ಕಣ್ರು, ನನ್ನ ಮಗ ಎಂತವನು ಅಂತ ನನಗೆ ಗೊತ್ತು. ಹೌದಪ್ಪ, ನಿನ್ನ ಮಗ ಎಂತನೋ ಅಂತ ಇಲ್ಲಿ ಎಲ್ರಿಗೂ ಚೌಟ್ರಲ್ಲಿ ಎಲ್ರಿಗೂ ಗೊತ್ತಾಗಿದೆ. ಅವ್ನು ಪ್ರೀತಿಸಿರೋ ಹುಡುಗಿ ಜೊತೆ ಅವ್ನ ಜೀವನ ಕಟ್ಕೊಳ್ಳೋಕ್ಕೆ ಅಂತ ಅವನು ಓಡೋಗಿದ್ದಾನೆ ಇಲ್ಲಿಂದ. ಅವನೇನು ಬರೋದೂ ಇಲ್ಲ. ಅವ್ನು ಹೇಳ್ದಲೆ ಕೇಳ್ದಲೆ ಹೋದಾಗಲೇ ಅಂದ್ಕೊಂಡ ಈ ವಿಷಯ ನಿಮಗೆ ಗೊತ್ತಾಗಿಂತ ನನಗೆ ಗೊತ್ತಿತ್ತು. ಸೊ ನಾವು ಅದನ್ನು ತಿಳಿಸೋಕೆ ಅಂತಲೇ ಇಲ್ಲಿಗೆ ಬಂದವನಂದ ಅಂತ ಹೇಳ್ತಾರೆ. ಅವನು ನನ್ನ ಮಗ ಕಂಡ್ರು, ನಾನು ಹಾಕಿದ ಗೆರೆನ ದಾಟಲ್ಲ. ಅವನು ಅವ್ರ ಅಪ್ಪನ ಮರ್ಯಾದೆನ ತೆಗ್ಯೋಕ್ಕೆ ಇಷ್ಟಪಡಲ್ಲ. ಇಷ್ಟು ಹೇಳಿದ್ರು ಇಷ್ಟಪಡ್ತಿಲ್ವಾ, ತೋರಿಸೋ ಸಾಕ್ಷಿನ ಅಂತ ಹೇಳ್ತಾರೆ. ಆಗ ಸುಕನ್ಯಾ ಅವಳನ್ನ ತಪ್ಕೊಂಡಿದ್ದು ಒಂದು ವಿಡಿಯೋ ಮಾಡ್ಕೊಂಡಿರ್ತಾನೆ, ಅದನ್ನು ತೋರಿಸ್ತಾನೆ. ನೋಡಿ, ಇಲ್ಲಿ ನೋಡಿ ನಿಮ್ಮ ಮಗುನ ಹೊಸ ಅವತಾರನ ಅಂತ ಹೇಳ್ತಾರೆ. ಹಾಗಿಬ್ರು ಕೂಡ ಪಾಪ ಸುಕನ್ಯಾ ಅವನ ಹತ್ರ ಬೆಗ್ ಮಾಡ್ಕೊತಿದ್ದಾನೆ, ಇವನು ಹೇಗೋ ವಿಡಿಯೋ ಮಾಡ್ಕೊಂಡಿರ್ತಾನೆ, ಅದನ್ನು ತೋರಿಸ್ತಾನೆ. ನೋಡಿದ್ಯಾ? ನೋ, ಇಲ್ಲ, ನಾನು ನಂಬಲ್ಲ, ಇದೆಲ್ಲ ಸುಳ್ಳು ಅಂತ ನಂದ ಹೇಳ್ತಾರೆ. ಇದೆಲ್ಲ ಸುಳ್ಳೆಲ್ಲ ಕಣೋ, ನಿಜವಾದೆ ಅಂತ ಹೇಳ್ತಾರೆ. ಆಗ ನಂದ ಬೀಗ್ರ ಹತ್ರ ಬಂದು, ಬೀಗ್ರೆ ಇದನ್ನೆಲ್ಲ ನೀವು ನಂಬೇಡಿ, ಅವ್ರಿಗೂ ನಮಗೂ ಸ್ವಲ್ಪ ಆಗಲ್ಲ, ಅವ್ರ ಮದುವೆ ನಿಲ್ಸೋಕ್ಕೆ ಅಂತಲೇ ನೋಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಗ ನೀವೇನು ತಲೆ ಕೆಡಿಸ್ಕೊಳ್ಳಿ ಬೀಗ್ರೆ, ನಾವು ಅವ್ರ ಮಾತಿಗೆಲ್ಲ ನಂಬಲ್ಲ ಅಂತ ಪ್ರಿಯಾ ಅವರಪ್ಪ ಅಮ್ಮ ಹೇಳ್ತಾರೆ. ನೋಡಿದ್ರಾ ನಮ್ಮ ಬೀಗ್ರು ಮಾತನ್ನ ಅಂತ ಹೇಳ್ತಾರೆ. ಆಗ ಸೂರ್ಯಕಾಂತ್ ಬರ್ತಾನೆ. ನಿಮ್ಗೆ ಅವತ್ತೇ ಹೇಳಿಲ್ವೇನ್ರೋ, ಅವ್ರ ಮನೆಯವ್ರು ಸರಿ ಇಲ್ಲ, ಅವ್ರು ಬೇಡ ಅಂತ ಹೇಳ್ದಿದ್ದೀರಾ ಅಂತ ಹೇಳಿಲ್ಲ ನೀವು ಅಂತ ಕೇಳ್ತಾರೆ. ಆಗ ವಲ್ಲಭ ಇದನ್ನು, ಇಲ್ಲ, ಇದೆಲ್ಲ ಮುಖಾಂತರ ಮಾಡಿರೋದು, ಇದನ್ನು ನಂಬಕ್ಕಾಗಲ್ಲ, ಇದು ಯಾವುದೋ ಫೇಕ್ ಪಿಕ್ಚರ್ ಅಂತ ಹೇಳ್ತಾರೆ. ಹಲೋ ವಲ್ಲಭ, ಇದನ್ನು ನಾನೇ ನನ್ನ ಕೈಯಾರೆ ಸೆರೆ ಹಿಡ್ದಿರೋ, ನನ್ನ ಮೊಬೈಲಲ್ಲಿ ನಾನೇ ಸೆರೆ ಹಿಡ್ದಿದ್ದೀನಿ, ಗೊತ್ತಾಯ್ತಾ ಅಂತ ಹೇಳ್ತಾನೆ. ಇದೆಲ್ಲ ಫೇಕ್ ಅಲ್ಲ. ಆಗ ಸೂರ್ಯಕಾಂತು ಚಂದ್ರಕಾಂತ್ ಇಬ್ಬರು ಕೂಡ ಅವ್ರ ಹತ್ರ ಹೋಗಿ, ಅವತ್ತೇ ಹೇಳ್ತಾನೆ ನಿಮಗೆ ಫೋನ್ ಮಾಡಿ, ಅವರೆಲ್ಲ ಸರಿ ಇಲ್ಲ, ನಿಮ್ಮ ಮಗಳು ಕೊಡಬೇಡಿ ಅಂತ, ಆದರೂ ಕೂಡ ಮದುವೆ ಮಾಡಿದ್ರಿ, ತಯಾರಿ ಮಾಡಿದ್ದೀರಾ, ಇಷ್ಟೆಲ್ಲ ಮಾಡಿದ್ದೀರಾ ಅಂತ ಹೇಳ್ತಾರೆ. ಬನ್ರೋ ಈ ಕಡೆ, ನನ್ನ ಬೀಗ್ರ ಹತ್ರ ನೀವೇನೋ ಮಾತಾಡ್ತಿದ್ದೀರಾ ಅಂತ ನಂದ ಬೈತಾನೆ. ನಿಮ್ಗೆ ಎಷ್ಟೋ ಧೈರ್ಯ, ಅವ್ರಿಗೆ ಫೋನ್ ಮಾಡಿ ನೀವು ಹುಡುಗಿ ಕೊಡ್ಬಿಡಿ ಅಂತ ಹೇಳ್ತೀರಾ, ನೀವು ಅದನ್ನೆಲ್ಲ ಕೇಳೋದು ನೀವು ಯಾರು ಅಂತ ಬೈತಾರೆ. ಆಗ ಇನ್ನೊಂದು ಕಡೆ ಸೂರ್ಯಕಾಂತ್ ಚಂದ್ರಕಾಂತ್ ಇಬ್ಬರು ಕೂಡ ಬಂದಿರೋ ಜನಗಳ ಹತ್ರ ಹೋಗ್ಬಿಟ್ಟು ಚಂದ್ರಕಾಂತ್ ಇಬ್ಬರು ಕೂಡ ಹೇಳ್ತಾರೆ, ನೀವೆಲ್ಲರೂ ಬಂದಿದ್ದೀರಾ, ತುಂಬ ಖುಷಿ, ನೋಡಿ ಒಂದು ಕೇಳ್ಕೊಳ್ಳಿ, ಮದುವೆ ಗಂಡೇ ಇಲ್ಲ, ಅವನು ಯಾವುದೋ ಹುಡುಗಿಯಿಂದ ಇಲ್ಲಿಂದ ಹೊರಟೋಗಿದ್ದಾನೆ, ನೀವು ಹೇಗಿದ್ರು ಬಂದಿದ್ದೀರಾ, ಊಟ ಮಾಡ್ಕೊಂಡು ಹೋಗಿ ಪಾಪ ಅಂತ ಹೇಳ್ತಾರೆ. ಬಂದಿರೋವಂಥ ಗಿಫ್ಟ್ನು ಕೂಡ ಸ್ವಲ್ಪ ಕೊಟ್ಟೋಗಿ, ಕಷ್ಟಪಟ್ಟು ಮದುವೆ ಮಾಡಿದರು ಅಂತ ಹೇಳ್ತಾರೆ. ನಂದ, ಇಲ್ಲ ಇವನು ಮಾತನ್ನ ನಂಬೇಡಿ, ನನ್ನ ಮಗ ಬಂದೇ ಬರ್ತಾನೆ, ನನ್ನ ಮಾತನ್ನು ಅವನು ಯಾವತ್ತೂ ಕೂಡ ಮೀರಲ್ಲ, ಈ ಮದುವೆ ನಡೆಯುತ್ತೆ ಅಂತ ಹೇಳ್ತಾರೆ. ನಾವು ಇಷ್ಟೊಂದು ಪ್ರೂಫ್ ತೋರಿಸಿದ ಮೇಲೂ ಕೂಡ ನೀವು ನಂತಾನೆ ಇಲ್ವಲ್ಲೋ ನಂದ, ನಿನ್ನ ಹುಚ್ಚಾಟಕ್ಕೆ ನನಗಂತೂ ನಗು ಬರ್ತಿದೆ, ಅದೇನೋ ಹುಚ್ಚನಿಗೆ ಮದುವೆ ಚಿಂತೆ ಬಿಡಲ್ಲ ಅನ್ನಂಗಾಯ್ತು, ನಿನ್ನ ಮಗನ ಮದುವೆ ಆಗಲ್ಲ, ನಿನಗೆ ಹುಚ್ಚು ಬಿಡಲ್ಲ ಹಂಗಾಯ್ತು ಅಂತ ಹೇಳ್ತಾರೆ. ನಮ್ಮ ಅಪ್ಪಂಗೆ ನೀನು ಇನ್ಸಲ್ಟ್ ಮಾಡ್ತೀಯಾ ಅಂತ ವಲ್ಲಭ ರೇಗಾಡ್ತಿರ್ತಾನೆ. ವಲ್ಲಭ ಸುಮ್ಮನೆ ನಿಂತ್ಕೊ ಸ್ವಲ್ಪ ಹೊತ್ತು ಅಂತ ಹೇಳ್ತಾನೆ. ಅಯ್ಯೋ, ಯಾರು ಮದುವೆನೂ ನಡೆಯಲ್ಲ, ಏನೂ ನಡೆಯಲ್ಲ, ಅದನ್ನು ಹೇಳೋಕ್ಕೆ ಅಂತಲೇ ನಾವು ಇಲ್ಲಿಗೆ ಬಂದು ಅಂತ ಹೇಳ್ತಾರೆ. ಆಗ ಅಮ್ಮು ಇದ್ದರು, ಚಿಕ್ಕಪ್ಪ
ಅಲ್ಲಿ ಭಾವ ತಪ್ಕೊಂಡಿಲ್ಲ, ಅಲ್ಲಿ ತಪ್ಕೊಂಡಿರೋದು ಆ ಹುಡುಗಿ ಸುಕನ್ಯಾ ಮಾತ್ರ. ಅದೇಗೆ ಹೇಳ್ತೀರಾ ನೀವು, ಅದನ್ನು ಸ್ವಲ್ಪ ನೋಡಿ ಅಂತ ಹೇಳ್ತಾರೆ. ಹೌದು, ನನ್ನ ಮಗ ಆ ಥರ ಕೆಟ್ಟು ಮನುಷ್ಯ ಅಲ್ಲ, ಬಂದೇ ಬರ್ತೇನೆ ಅಂತ ಗಿರ್ಜಾ ಹೇಳ್ತಾನೆ. ಬಂದೇ ಬರ್ತೇನೆ, ಈ ಮದುವೆ ನಡೆಯುತ್ತೆ ಅಂತ ಗಿರ್ಜಾ ಹೇಳ್ತಿರ್ತಾರೆ. ಇದು ಇವತ್ತಿನ ಸ್ಟೋರಿ. ಎಲ್ಲರಿಗೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.